ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಜುಲೈ 3ನೇ ತಾರೀಕು ಬರಲಿಕ್ಕೆ ಗ್ರಾಮಾಯಣ ಸಿನಿಮಾ ರೆಡಿ ಆಗಿದೆ. ಏನಪ್ಪ ಇದು ಗ್ರಾಮಾಯಣ? ರಾಮಾಯಣ ಕೇಳಿದ್ದೀವಿ, ಗ್ರಾಮಾಯಣ ಅಂದರೆ ಏನು ಅಂತಿದ್ದೀರಾ? ನನಗೂ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಡೌಟ್ ಇದೆ. ಸೊ ಸಿನಿಮಾ ಟೀಮ್ ಹತ್ರನೇ ಕೇಳೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಈ ಸಿನಿಮಾಗೆ ತೋರಿಸಿರುವಂತಹ ಪ್ರೀತಿ ಬಹಳ ಇದೆ. ಯಾಕಂದರೆ ಟೀಸರ್ ರಿಲೀಸ್ ಆಗ್ತಾ ಇದ್ದಂಗೆ ವಿನಯ್ ರಾಜ್ಕುಮಾರ್ ಹಾಗೆ ಮೇಘನಾ ಅವರು ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ನಮ್ಮೆಲ್ರಿಗೂ ಕೂಡ ಅನಿಸಿತು. ಜೊತೆಗೆ ಈ ಸಿನಿಮಾದ ಸಾಂಗ್ಗಳೇ ಬಹಳ ವೆರೈಟಿ ಆಗಿದೆ, ಮಿಕ್ಸ್ ಮಸಾಲ ಕೊಡ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಸಿನಿಮಾದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಇದ್ದಾರೆ. ಮೊದಲನೇದಾಗಿ ನಿರ್ಮಾಪಕರನ್ನ ವೆಲ್ಕಮ್ ಮಾಡೋಣ. ಲಹರಿ ಅನ್ನುವಂತಹ ಒಂದು ಬೃಹತ್ ಸಂಸ್ಥೆಯ ಒಂದು ಪಿಲ್ಲರ್ ಅಂತಾನೆ ಹೇಳ್ಬೋದು, ನವೀನ್ ಮನೋಹರ್ ಸರ್ ಇದ್ದಾರೆ. ಸರ್ ವೆಲ್ಕಮ್ ಸರ್, ಹೇಗಿದ್ದೀರಾ? ಗುಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಮೊದಲ ಸಿನಿಮಾದ ಚೊಚ್ಚಲ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ದೇವನೂರು ಚಂದ್ರು ಸರ್. ಸೊ ಅವರಿಗೂ ಕೂಡ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಸರ್, ಹೇಗಿದ್ದೀರಾ? ಥ್ಯಾಂಕ್ ಯು, ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಸಿನಿಮಾದ ಹೆಸರು ಕೇಳಿದಾಗಲೇ ಏನೋ ಒಂದು ಸ್ವಲ್ಪ ವಿಶೇಷ ಅನ್ಸುತ್ತೆ. ಯಾಕಂದರೆ ರಾಮಾಯಣನ ಕೇಳಿದ್ದೀವಿ ನಾವು, ಗ್ರಾಮಾಯಣನ ಎಲ್ಲಿ ತನಕ ನಾವು ಯಾರೂ ಕೇಳಿರಲಿಲ್ಲ ಸರ್. ಏನಿದು ಸರ್ ಗ್ರಾಮಾಯಣ? ಇದೊಂಥರ ಮಾಡರ್ನ್ ರಾಮಾಯಣ ಥರ ಒಂದು ಹಳ್ಳಿಯಲ್ಲಿ ನಡೆಯುವ ಕತೆನ ಒಂದು ಪದದಲ್ಲಿ ಹಿಡ್ದಿಡಕ್ಕೆ ಕಷ್ಟ ಅನಿಸ್ತು. ವೈನಾಟ್ ಯಾಕೆ ಹಿಂಗಾಗುವ ಗ್ರಾಮಾಯಣ ಅಂತ ರಾಮಾಯಣದ ರಾಗೆ ಗಾಸಿರಿಸ್ತೆ ಅಷ್ಟೇ. ಅಲ್ಲಿ ಗ್ರಾಮಾಯಣ ಆಯಿತು ಅಂದರೆ ಒಂದು ಗ್ರಾಮದಲ್ಲಿ ನಡೆಯುವಂತಹ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರಬಹುದಾ ಸರ್? ಹೌದು, ಅಬ್ಸಲ್ಯೂಟ್ಲಿ. ಅದೇ ಗ್ರಾಮದ ರಾಮಾಯಣ ಅಂತ ಹೇಳೋದು. ಗ್ರಾಮದಲ್ಲಿ ರಾಮಾಯಣ, ಚೆನ್ನಾಗಿ ಹೇಳಿದ್ರು ಸರ್. ಈ ಅಪ್ರೋಚ್ ನಿಮಗೆ ಹೇಗೆ ಬಂತು ಸರ್? ಅಂದರೆ ಅಪ್ರೋಚ್ ಏನಿಲ್ಲ, ಒಂದು ಒಳ್ಳೆ ಸಬ್ಜೆಕ್ಟ್ ಚಂದ್ರು ಅವ್ರು ನರೇಟ್ ಮಾಡಿದ್ರು ನಮಗೆ. ಆ್ಯಂಡ್ ನಮಗೆ ಮುಂಚೆ ಒಂದು ಸ್ಮಾಲ್ ಟೀಸರ್ ಒಂದು ಬಿಟ್ಟಿದ್ರು ಚಂದ್ರು ಅವರು ವಿತ್ ವಿನಯ್ ಸರ್ದು. ಒಂದು ಮಳದಂದೆ ಒಂದು ಫೈಟ್ ಒಂದಿತ್ತು ಆ ಟೀಸರಲ್ಲಿ. ಅದು ಎಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಓಡ್ತಿತ್ತು, ಆ ಸಿನಿಮಾ ಏನಾಯಿತು, ಏನು ಕತೆ ಅಂತ. ಆ್ಯಂಡ್ ಅನಂತರಿಂದ ಸಿನಿಮಾ ನಿಂತೋಯ್ತು. ಯಾಕಂದರೆ ಅವ್ರ ಪ್ರೊಡ್ಯೂಸರ್ ಇನ್ನಿಲ್ಲ. ಸೊ ಆ ಕಾರಣಕ್ಕೆ ಆ ಪ್ರಾಜೆಕ್ಟ್ ನಿಂತೋಗಿತ್ತು. ಬಟ್ ನಾವು ಎಲ್ಲೋ ಆ ಬ್ಯಾಕ್ ಆಫ್ ಮೈ ಮೈಂಡ್ ಆ ಒಂದು ಟೀಸರ್ ಒಂದು ಉಳ್ಕೊಂಡಿತ್ತು ನನ್ನ ಬ್ಯಾಕ್ ಆಫ್ ಮೈ ಮೈಂಡಲ್ಲಿ. ಇನ್ಫ್ಯಾಕ್ಟ್ ಆ ಪಿಕ್ಚರ್ದು ಆಡಿಯೋ ರೈಟ್ಸ್ ನಾವೇ ಕೊಂಡ್ಕೊಂಡಿದ್ವಿ ಲಹರಿ ಮ್ಯೂಸಿಕಲ್ಲೇ. ಸೊ ಆ್ಯಂಡ್ ಆವಾಗ ಕಾಕ್ರೋಚ್ ಸುದಿ ಭೇಟಿ ಮಾಡ್ತಾಯಿದ್ವಿ UI ಆಫೀಸಲ್ಲೇ. ಆಗಿದ್ಕೊಂಡು ಆವಾಗ ಕೇಳಿದ್ವಿ ಕಾಕ್ರೋಚ್ ಸುದಿಗೆ, ಅದು ಏನಾಯಿತು ಆ ಪ್ರಾಜೆಕ್ಟು ಅಂತ. ಸರ್ ಅದರ ಡೈರೆಕ್ಟರ್ ನನ್ನ ಫ್ರೆಂಡೇ, ನಾನು ನಾಳೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಕರ್ಕೊಂಬಂದ್ರು ಅವರು. ಸೊ ಇದು ಅಲ್ಲಿಂದ ಈ ಬೀಜ ಉಟ್ಕೊಂಡಿತ್ತು ಸರ್. ಈ ಲಹರಿ ವೇಲು ಸರ್ ಹೇಳ್ತಾ ಇದ್ರು ನಮ್ಮ ಸಂಸ್ಥೆಯ 9ನೇ ಸಿನಿಮಾ, ಇದ್ರ ಜೊತೆಗೆ ವಿನಯ್ ಅವರ 9ನೇ ಸಿನಿಮಾ, 9 ಮ್ಯಾಚ್ ಆಗ್ತಾ ಇದೆ. ಏನು ಸರ್ ಇದು 9 ಸೀಕ್ರೆಟ್? ಬಟ್ ಸೀಕ್ರೆಟ್ ಏನಿಲ್ಲ, ಐ ಥಿಂಕ್ ಇಟ್ಸ್ ಎ ಲಕ್ಕಿ ನಂಬರ್ ಅಷ್ಟೇ. ಇಟ್ಸ್ ಅ ಗುಡ್ ನಂಬರ್. ಸೊ ಐ ಥಿಂಕ್ ನಾವು ವಿ ಸ್ಟಾರ್ಟೆಡ್ ವಿತ್ KGF. ಈ ಒಂದು ರಿಲೀಸ್ ಟೈಮು 9ರಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಚೆನ್ನಾಗಿ ವರ್ಕೌಟ್ ಆಯಿತು. ಐ ಥಿಂಕ್ ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ದಟ್ ಆಲ್ ದ ವೇ ಥ್ರೂ. ಸೊ ಅಷ್ಟೇ. ಇದು 9 ಸೀಕ್ರೆಟ್ ಆಫ್ 9. ಸರ್, ನಾನು ಟೀಸರ್ ನೋಡಿದಾಗ ನನಗೆ ಕಾಣಿಸಿದ್ದು ಒಂದು ಹಳ್ಳಿನಲ್ಲಿ ನಡೆಯುವಂತಹ ಒಂದು ಪ್ರೇಮ ಪ್ರಸಂಗ ಇರಬಹುದು, ಜೊತೆಗೆ ಒಂದು ಅದ್ಭುತವಾಗಿ ಮೂಡ್ ಬಂದಿದ್ದು, ಹಳ್ಳಿ ವಾತಾವರಣದಲ್ಲಿ ಕತೆ ಹುಟ್ಕೊಳ್ಳುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಈ ಗ್ರಾಮಾಯಣ ನಿಮ್ಮ ಮನಸ್ಸಲ್ಲಿ ಯಾವಾಗ ಹುಟ್ಕೊಳ್ತು? ನಮ್ಮ ಬೆಂಗಳೂರಿಗೆ ಬಂದಿದ್ದೆ ಸಿನಿಮಾ ಮಾಡೋದಕ್ಕೆ. ಸೊ ನನ್ನ 2ನೇ ಸ್ಕ್ರಿಪ್ಟ್ ಇದು. ಮೊದಲನೇ ಸ್ಕ್ರಿಪ್ಟ್ ನಾನು ಬೇರೆ ಬರ್ಕೊಂಡಿದ್ದೆ. ಸೊ 2ನೇ ಸ್ಕ್ರಿಪ್ಟು ನನಗೆ ತಲೆಯಲ್ಲಿತ್ತು. ಒಂದಷ್ಟು ಘಟನೆಗಳು, ಒಂದಷ್ಟು ಪಾತ್ರಗಳು ನಾನು ನೋಡಿದ್ದೆ ಇತ್ತು. ಅದರಲ್ಲಿ ನಾನೊಂದು ಸ್ಕ್ರಿಪ್ಟ್ ಬರೆದಿದ್ದೆ. ಸ್ಕ್ರಿಪ್ಟ್ ಅಂದರೆ ನನಗೆ ಸ್ಕ್ರಿಪ್ಟ್ ಹೆಂಗೆ ಬರೆಯೋದು ಅನ್ನೋದು ಗೊತ್ತಾಗೋದಕ್ಕಿಂತ ಮುಂಚೆನೇ 1,500 ಪೇಜ್ ಬರೆದಿದ್ದೆ. 1,500 ಪೇಜಲ್ಲಿ ಒಂದು 2007ರಿಂದ 2013 ಒಳಗಡೆ ಒಂದು ನಡೆಯೋ ಒಂದು ಈ 6 ಸೆನ್ಸ್ ಸೀನನ್ ಕ್ಯಾರೆಕ್ಟರ್ ಅಷ್ಟನ್ನು ಎತ್ತಿ ಅವನ ಲೈಫಲ್ಲಿ ನಡೆಯೋ ಅಷ್ಟು ಜರ್ನಿನೇ ಗ್ರಾಮಾಯಣ. ಅಲ್ಲಿಂದ ಹುಟ್ಟುತ್ತೆ. ಅದಾದ್ಮೇಲೆ ಅಂದರೆ ಇಂಥವರೇ ಆ್ಯಕ್ಟ್ ಮಾಡಬೇಕು ಅಂತ ಬರ್ದಿದ್ರ ಕತೆಗೆ, ಅಥವಾ ನಾಯಕರು ಆಮೇಲೆ ಹುಡುಕಿದ್ದ ಕತೆ ಫಸ್ಟ್ ಬರ್ಕೊಂಡು? ಹಂಗೆ ಫಸ್ಟ್ ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ. ತುಂಬ ಜನಕ್ಕೆ ಅಪ್ರೋಚ್ ಮಾಡ್ತಿದ್ದೆ, ಬಟ್ ನಾನೇ ಅದು ಕನ್ಫರ್ಮ್ ಆಗಿರಲಿಲ್ಲ. ಅಂದರೆ ನನ್ನ ಹೀರೋ 6 ಸೆನ್ಸ್ ಸೀನ ಕಂಡಿರಲಿಲ್ಲ. ಬಟ್ ಒನ್ಸ್ ವಿನಯ್ ಸರ್ ನನಗೆ ಮೈಂಡಿಗೆ ಬಂದಾಗ ನಾನು ಅಲ್ಲಿ ಅವತ್ತು ಡಿಸೈಡ್ ಆದೆ, ಇನ್ಯಾರಿಗೂ ಹೋಗೋದು ಬೇಡ ಅಂತ. ಸೊ ಅವತ್ತಿಂದ ಒಂದು 6 ತಿಂಗಳು ಅವ್ರನ್ನ ತುಂಬ
ಹೋಗಿ ಭೇಟಿ ಮಾಡೋದಕ್ಕೆ ಟ್ರೈ ಮಾಡಿದೆ. ನನ್ನ ಫ್ರೆಂಡು ದುನಿಯಾ 2 ಡೈರೆಕ್ಟ್ರು ಹರಿ ಅಂತ ಇದ್ದಾನೆ. ಅವನು ಈ ಸರ್ದು ಒಂದು ಅಚ್ಚರಿ ಅಂತ ಒಂದು ಸ್ಕ್ರಿಪ್ಟಿಗೆ ಡೈಲಾಗ್ ಬರೀತಾ ಇದ್ದ. ಸೊ ನನ್ನ ರೂಮಿಗೆ ಬಂದಾಗ ಅವ್ನು ಡಿಸ್ಕಸ್ ಮಾಡಿದ್ದ. ಸೊ ಈ ಸ್ಕ್ರಿಪ್ಟು ವಿನಯ್ ಅವ್ರು ಮಾಡಿದ್ರೆ ಸಖತ್ತಾಗಿರುತ್ತೆ ಅನಿಸ್ತದೆ, ಬಟ್ ನಂಗೆ ವಿನಯ್ ಅವ್ರ ಕಾಂಟ್ಯಾಕ್ಟ್ ಸಿಗ್ತಲ್ಲ, 6 ತಿಂಗಳಿಂದ ಹುಡ್ತಾ ಇದ್ದೀನಿ ಕಣ, ಏನಾದ್ರು ಟ್ರೈ ಮಾಡೋಕ್ಕಾತ, ಯಾರಿಗಾರು ಗೊತ್ತಾ ಅಂತ. ಅವಾಗ ಅವನು ನಾನೇ ಅವ್ರ ಡೈಲಾಗ್ ಬರಿತಾ ಇದ್ದೀನಿ, ಟಕ್ಕನ್ ನಂಬರ್ ಕೊಟ್ಟ. ನಾನು ತಕ್ಷಣ ಕಾಲ್ ಮಾಡಿದೆ, ಸರ್ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿ ರಪ್ಪಂತ ಕಟ್ ಮಾಡಿದ್ರೆ ಮಾರನೇ ದಿವಸನೇ ಮೀಟಿಂಗ್ ಕೊಟ್ಟರು. 6 ತಿಂಗಳಿಂದ ಕಡೆ 6 ತಿಂಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ಕಷ್ಟ ಅಂತ. ಅಂದರೆ ಆ ಟೈಮಲ್ಲಿ ಆಗಿರಲಿಲ್ಲ ನನಗೆ. ಸೊ ತಕ್ಷಣ ಮೀಟಿಂಗ್ ಕೊಟ್ಟರು ಅವರು. ಅನಂತ ವಸಸ್ ನಸ್ರತ್ತು ಸಿನಿಮಾ ಶೂಟಿಂಗ್ ನಡೀತಿತ್ತು ಮಲ್ಲೇಶ್ವರಮಲ್ಲಿ. ಸೊ ಅವ್ರು ನಾಡಿದ್ದೆ ಬಂದ್ಬಿಡಿ ಅಂತ ಹೋದೆ. ಅಲ್ಲಿ ಭೇಟಿ ಆಗಿದಾಗ ಅವರು ಒಂದು 15 ನಿಮಿಷ ಹೇಳ್ಬಿಡಿ ಕತೆ ಅಂತ ಅಂದ್ಕೊಂಡು 15 ನಿಮಿಷ ನಾನು ಮಾಡಿರೋ ಅಷ್ಟು ಪ್ರಿಪ್ರೇಷನ್ ತೋರ್ಸೋದಕ್ಕೆ 1 ಅವರ್ ಬೇಕಾಗುತ್ತೆ ಸರ್. ದೆನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಫಸ್ಟ್ ಟೈಮ್ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಮನೇಲಿ ಹೋಮ್ ಥಿಯೇಟ್ರ್ ಅಲ್ಲಿ ಕೂರಿಸ್ಕೊಂಡು ಒಂದು 15 ಮಿನಿಟ್ಸ್ ಅವ್ರಿಗೆ ನರೇಟ್ ಮಾಡಿದ್ದೆ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ಹೇಳಿದ್ದೆ. ದೆನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಹಾಂ, ಅಂದರೆ ಇವರೇ ಬೇಕು ಅಂತ ಏನು ಬರ್ಕೊಂಡ್ರಲ್ಲ, ಬಟ್ ಸರ್ ಇವ್ರ ಮೈಂಡಿಗೆ ಬಂದಾಗ ನಾನು ಅದಕ್ಕೆ ಸ್ಟಾಪ್ ಮಾಡಿದೆ, ಬೇರೆಯವ್ರಿಗೆ ಹೇಳೋದು ನಿಲ್ಲಿಸೇ ಬಿಟ್ಟೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.